ಅನ್ಎಂಪ್ಲಾಯ್ಮೆಂಟ್ ಅಂದರೆ ನಿರುದ್ಯೋಗ ಇವತ್ತು ನಮ್ಮ ದೇಶ ಬಳಲುತ್ತಿರುವಂಥ ಬಹಳ ದೊಡ್ಡ ಮಹಾಮಾರಿ. ಕೈಯಲ್ಲಿ ಒಂದು ಫೋನು, ಅನ್ಲಿಮಿಟೆಡ್ ಡಾಟಾ, ಫ್ಯಾನ್ಸಿ ಬೈಕ್ಗಳು, ಪಕ್ಕದಲ್ಲಿ ಬಾಯ್ ಫ್ರೆಂಡು ಅಥವಾ ಗರ್ಲ್ ಫ್ರೆಂಡು, ಇವೆಲ್ಲವೂ ಕೂಡ ನಮ್ಮ ಯುವಕರಿಗೆ ಬಹಳ ಈಸಿಯಾಗಿ ಸಿಗ್ತಿದೆ. ಸಿಗದೇ ಇರೋದು ಒಂದೇ, ಕೆಲಸ. 2,55,000 ಹುದ್ದೆಗಳು ಖಾಲಿ ಇದೆ ಅನ್ನೋ ಈ ಉದ್ಯೋಗಗಳನ್ನ ಕಾಲಾಗ್ತಾ ಇಲ್ಲ. ನಿರುದ್ಯೋಗ ಅನ್ನೋದು Unemployment remains a serious problem. 2024ರ ಒಂದು ರಿಪೋರ್ಟ್ನ ಪ್ರಕಾರ ನಮ್ಮ ಭಾರತದಲ್ಲಿ ಪ್ರತಿ 3ರಲ್ಲಿ ಒಬ್ಬರಿಗೆ ನಿರುದ್ಯೋಗದ ಸಮಸ್ಯೆ ಇದೆ. ಆ್ಯಂಡ್ ಬಹಳ ಶಾಕಿಂಗ್ ವಿಷಯ ಏನು ಅಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಜನಗಳು ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ. ಈ ಇನ್ಫ್ಲೂಯೆನ್ಸರ್ಗಳು, ಸೆಲೆಬ್ರಿಟಿಗಳ ಕಾಲದಲ್ಲಿ ನಮ್ಮ ಯುವಕರು ಇವರೆಲ್ಲರಿಗೂ ಕೂಡ ಕ್ರೇಜಿ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ತಮ್ಮ ಜೀವನವನ್ನು ಸೆಲೆಬ್ರೇಟ್ ಮಾಡೋದನ್ನು ಬಿಟ್ಟು ಸೆಲೆಬ್ರಿಟಿಗಳ ಜೀವನದಲ್ಲಿ ಏನಾಗ್ತಿದೆ ಅನ್ನೋದ್ರ ಬಗ್ಗೆನೇ ಇವರಿಗೆ ಜಾಸ್ತಿ ಟೆನ್ಷನ್ ಇರುತ್ತೆ. ಈ ಇನ್ಫ್ಲೂಯೆನ್ಸರ್ಗಳು, ಸೆಲೆಬ್ರಿಟಿಗಳನ್ನು ನೋಡ್ತಾ ನಮ್ಮ ಯುವಕರು ನಿಧಾನಕ್ಕೆ ನಿರುದ್ಯೋಗದ ಕಡೆ ನಡೀತಿದ್ದಾರೆ. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಇವತ್ತು ಅಂದ್ಕೊಂಡಿದ್ದಾರೆ ಎಜುಕೇಷನಿಂದ ಏನೂ ಉಪಯೋಗ ಇಲ್ಲ, ನಾವು ಏನಕ್ಕೆ ಓದಬೇಕು ಅಂತ. ಇವ್ರ ಪ್ರಕಾರ ಒಂದಷ್ಟು ಫೇಮು ಮತ್ತು ದುಡ್ಡು ಬಂದುಬಿಟ್ರೆ ಅದೇ ಜೀವನ. ಅದಕ್ಕೋಸ್ಕರ ಒಂದು ಫೇಕ್ ಸ್ಟೇಟಸನ್ನು ಕೂಡ ನಿಮಗೆ ತೋರಿಸ್ತಾರೆ. ಕೊಚ್ಚಿನಲ್ಲಿ ಬಿದ್ದು ಬೇಕಾದರೂ ಓದಾಡ್ತಾರೆ. ಆ್ಯಂಡ್ ಇವ್ರನ್ನೆಲ್ಲ ಜನ ಸೆಲೆಬ್ರಿಟಿಗಳು, ಇನ್ಫ್ಲೂಯೆನ್ಸರ್ಸ್ ಅಂತ ಕರೀತಾರೆ. ನಿಜವಾಗ್ಲೂ ನಿಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ ಇವ್ರಿಗೆ ಅರ್ಹತೆ ಇದೆಯಾ ಅಂತ ಮೊದಲು ಯೋಚನೆ ಮಾಡಿ. ನಾಲಿಗೆಯಿಂದ ಹಾಲಿನ ನೆಕ್ಕಿ ಟೀ ಮಾಡೋನನ್ನ ಇವತ್ತು ಜನ ಸೆಲೆಬ್ರಿಟಿ ಮಾಡಿದ್ದಾರೆ, ಚಾಯವಾಲ ಆಂಟ್ರಪ್ರಿನರ್ ಅಂತ ಹೇಳ್ತಾರೆ. ಆ್ಯಂಡ್ ಇಂಥವ್ರನ್ನ ನೋಡಿ ನಮ್ಮ ಯುವಕರು ಅಂದ್ಕೊಂತಾರೆ ಇವನೇ ಸೆಲೆಬ್ರಿಟಿ ಆಗಿದ್ದಾನೆ, ಇನ್ನು ಓದು ಉಪಯೋಗ ಏನು ಅಂತ. ಇವತ್ತಿನ ಯುವಕರು ತಮ್ಮ ತಂದೆ ತಾಯಿಗಿಂತ ಮೊಬೈಲ್ಗೆ ಜಾಸ್ತಿ ಅಡಿಕ್ಟ್ ಆಗಿದ್ದಾರೆ. ಆ್ಯಂಡ್ ಇದರಿಂದ ಅವರ ಎಜುಕೇಷನ್ಗೆ, ಅವರ ಅಕಾಡೆಮಿಕ್ಸ್ಗೆ ಬಹಳ ಹೊಡೆತ ಬೀಳ್ತಿದೆ. ಆ್ಯಂಡ್ ನಮ್ಮ ಯುವಕರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನು ಫಾಲೋ ಮಾಡ್ತಿದ್ದಾರೆ? ಫೇಕ್ ಇನ್ಫ್ಲೂಯೆನ್ಸರ್ಗಳನ್ನು, ನೀವು ಜೂಜಾಡಿ ಅಂತ ಹೇಳೋರ್ನೆಲ್ಲ ಫಾಲೋ ಮಾಡ್ತಿದ್ದಾರೆ. ಮಹಾಭಾರತದ ಕಾಲದಿಂದನೂ ಕೂಡ ಜೂಜಾಡಿ ಉದ್ಧಾರ ಆಗಿರೋರು ಯಾರೂ ಇಲ್ಲ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ. ಇವತ್ತು ಸಣ್ಣ ಸಣ್ಣ ಮಕ್ಕಳು ಸ್ಮೋಕಿಂಗಿಗೆ ಅಡಿಕ್ಟ್ ಆಗ್ತಿದ್ದಾರೆ, ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಡ್ರಗ್ ಅಡಿಕ್ಟ್ಗಳಾಗ್ತಿದ್ದಾರೆ. ತಮ್ಮ ತಂದೆ ತಾಯಿಯ ಹಣದಲ್ಲಿ ಮೋಜು ಮಸ್ತಿ ಮಾಡಿ ಶೋಕಿ ಮಾಡ್ತಿದ್ದಾರೆ. ಇಲ್ಲಿಂದ ಒಂದು 10 ವರ್ಷಗಳ ನಂತರ ನಿಮಗೂ ಕೂಡ ಮಕ್ಕಳಾಗುತ್ತೆ, ನಿಮ್ಮ ತಂದೆ ತಾಯಂದ್ರಿಗೂ ಕೂಡ ವಯಸ್ಸಾಗುತ್ತೆ, ನಿಮ್ಮ ಮೇಲೂ ಕೂಡ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಆಗ ನೀವೇನಂತೀರಾ? ಇನ್ನೇನಂತೀರಾ ಬಿಡಿ. ಓದೋ ವಯಸ್ಸಲ್ಲಿ ಓದೋದನ್ನ ಬಿಟ್ಟು ಬೇರೆಯವ್ರ ಲೈಫ್ ಬಗ್ಗೆನೇ ಜಾಸ್ತಿ ತಲೆ ಕೆಡಿಸ್ಕೊಂಡು ಒಂದು ದಿವಸ ಕೆಲಸ ಸಿಗಲಿಲ್ಲ, ಸಿಸ್ಟಮ್ ಸರಿ ಇಲ್ಲ ಅಂತೀರಾ. ಯಾಕಂದರೆ ನೀವು ಓದೋ ವಯಸ್ಸಲ್ಲಿ ಓದಿಲ್ಲ. ಕಾಲೇಜಿಗೆ ಹೋಗಿ ಓದೋ ವಯಸ್ಸಲ್ಲಿ ಪೇರೆಂಟ್ಸಿಂದ ದುಡ್ಡು ತಗೊಂಡು ಮೋಜು ಮಸ್ತಿ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಫೇಕ್ ಸ್ಟೇಟಸ್ನ ಮೇಂಟೈನ್ ಮಾಡ್ತೀರಾ. ಇದನ್ನು ಎಷ್ಟು ದಿನ ಮೇಂಟೈನ್ ಮಾಡ್ತೀರಾ? 3 ವರ್ಷ, 5 ವರ್ಷ, ಹೋಗಲಿ 10 ವರ್ಷ. ಒಂದಲ್ಲ ಒಂದು ದಿವಸ ನೀವು ರಿಯಾಲಿಟಿಗೆ ಬರಲೇಬೇಕು. ಆ್ಯಂಡ್ ರಿಯಾಲಿಟಿ ನಿಮ್ಮ ಕಣ್ಣು ಮುಂದೆ ಬಂದಾಗ ನಿಮ್ಮ ಕಾಲೇಜ್ ಮುಗ್ದಿರುತ್ತೆ, ನಿಮ್ಮ ಸೋ ಕಾಲ್ಡ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್ಗಳು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ, ನಿಮ್ಮ ತಂದೆ ತಾಯಂದ್ರಿಗೆ ವಯಸ್ಸಾಗಿರುತ್ತೆ. ಆ್ಯಂಡ್ ಆಗ ಫೈಲಿನ ಇಟ್ಕೊಂಡು ಕೆಲಸಕ್ಕೋಸ್ಕರ ಜಾಬ್ಲೆಸ್ ಆಗಲಿದ್ದೀರ. ಯಾಕಂದರೆ ಓದೋ ವಯಸ್ಸಲ್ಲಿ ನೀವೇನು ಮಾಡ್ತಿದ್ರಿ? ಇನ್ಫ್ಲೂಯೆನ್ಸರ್ಗಳು ಮಾಡೋ ವ್ಲಾಗನ್ನು, ಅವ್ರು ಎಲ್ಲಿ ಹೋದ್ರು, ಏನು ತಿಂದರು, ಬಿಗ್ ಬಾಸ್ ನೋಡ್ತಿದ್ರಿ, ಯಾರ ಮದುವೆಯಲ್ಲಿ ಎಷ್ಟು ಖರ್ಚಾಯಿತು, ಇವೆಲ್ಲದರಿಂದ ನಿಮ್ಮ ಲೈಫಲ್ಲಿ ಏನು ಉಪಯೋಗ? ನೀವೆಲ್ಲರೂ ಕೂಡ ನಮ್ಮ ದೇಶದ ಭವಿಷ್ಯ, ನಮ್ಮ ದೇಶದ ಯೂತ್ಸ್ ಮತ್ತು ನಮ್ಮ ದೇಶದ ಆಸ್ತಿ ಕಣಗಳು. ಆ್ಯಂಡ್ ಇಲ್ಲಿ ಬರೋ ಇನ್ನೊಂದು ಫ್ಯಾಕ್ಟರ್ ಏನು ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್. ನಮ್ಮ ಎಜುಕೇಷನ್ ಸಿಸ್ಟಮ್ ಅಲ್ಲ, ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್. ಈ ಎಜುಕೇಷನ್ ಸಿಸ್ಟಮು ನಮ್ಮೆಲ್ಲರನ್ನೂ ಕೂಡ ಒಂದು ರ್ಯಾಟ್ ರೇಸ್ನಲ್ಲಿ ಓಡಿಸುತ್ತೆ. ಕಾರ್ ತಗೋಬೇಕು, ಬಂಗ್ಲೆ ತಗೋಬೇಕು, ಲಕ್ಸುರಿಗಳಿಂದ ಓಡಿಸ್ತಾ ಇರುತ್ತೆ. ಜೀವನ ಪೂರ್ತಿ ನಾವು ಇದರಿಂದ ಓಡ್ತಾನೆ ಇರ್ತೀವಿ. ಆ್ಯಂಡ್ ಈ ರ್ಯಾಟ್ ರೇಸಿಂದ ಯಾರು ಎಸ್ಕೇಪ್ ಆಗಿ ಹೊರಗಡೆ ಬಂದರೂ ಅವರು ಮಾತ್ರ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. 18ನೇ ಶತಮಾನದ ತನಕ ನಮ್ಮ ಭಾರತದಲ್ಲಿ ಗುರುಕುಲದ ಸಿಸ್ಟಮ್ ಇತ್ತು. ಆ್ಯಂಡ್ ಗುರುಕುಲದಲ್ಲಿ ವಿದ್ಯಾರ್ಥಿಗಳು ಗುರುಗಳಿಗೆ ಪ್ರಶ್ನೆಯನ್ನು ಕೇಳ್ತಿದ್ರು. ಆ ಪ್ರಶ್ನೆಗಳಿಗೆ ಗುರುಗಳು ಉತ್ತರವನ್ನು ಕೂಡ ಕೊಡ್ತಿದ್ರು. ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್ ಏನು ಅಂದರೆ ಮಹಾಭಾರತದಲ್ಲಿ ಅರ್ಜುನ ಶ್ರೀಕೃಷ್ಣನಿಗೆ ಬಹಳಷ್ಟು ಪ್ರಶ್ನೆನ ಕೇಳ್ತಾನೆ. ಆ ಪ್ರಶ್ನೆಗಳಿಗೆ ಶ್ರೀಕೃಷ್ಣ ಕೊಟ್ಟ ಉತ್ತರಗಳೇ ಇವತ್ತು ಭಗವದ್ಗೀತೆ ಆಗಿದೆ. ಆದರೆ ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಮಕ್ಕಳು ಪ್ರಶ್ನೆನೇ ಕೇಳಬಾರ್ದು, ಆ ಥರ ಮಾಡಿಟ್ಟಿದ್ದಾರೆ. ಯಾಕಂದರೆ ಮೊದಲನೇದಾಗಿ ಮಕ್ಕಳು ಪ್ರಶ್ನೆ ಕೇಳೋದಕ್ಕೆ ನಾಚ್ಕೊತಾರೆ. ಆ್ಯಂಡ್ ಎರಡನೇದಾಗಿ ಪ್ರಶ್ನೆ ಕೇಳಿದಾಗ ಗುರುಗಳಲ್ಲಿ ಕೋಪ ಮಾಡಿಕೊಂಡು ಪನಿಷ್ಮೆಂಟ್ ಕೊಡ್ತಾರೋ ಅಂತ ಭಯ ಪಡ್ಕೊತಾರೆ. ನಮ್ಮ ಗುರುಕುಲದ ಎಜುಕೇಷನ್ ಸಿಸ್ಟಮಲ್ಲಿ ಮಕ್ಕಳು ಮಾರಲ್ ವ್ಯಾಲ್ಯೂಗಳನ್ನ ಕಲಿತಿದ್ರು, ಪ್ರಾಕ್ಟಿಕಲ್ ಸ್ಕಿಲ್ಸ್ಗಳನ್ನ ಕಲಿತಿದ್ರು, ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಬಗ್ಗೆ ಕಲಿತಿದ್ರು, ವೇದಿಕ್ ಮ್ಯಾಥ್ಸ್ ಬಗ್ಗೆ ಕಲಿತಿದ್ರು, ಫಿಲಾಸಫಿಯನ್ನು ಕಲಿತಿದ್ರು, ಎಕನಾಮಿಕ್ಸ್ ಅನ್ನು ಕಲಿತಿದ್ರು. ಯಾಕಂದ್ರೆ ಇವೆಲ್ಲವೂ ಕೂಡ ಒಬ್ಬ ಮನುಷ್ಯನಿಗೆ ಜೀವನ ಮಾಡೋದಕ್ಕೆ ಬಹಳ ಮುಖ್ಯವಾಗಿ ಬೇಕಿತ್ತು. ಅವತ್ತಿನ ಜನಗಳಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಜೀವನ ಪ್ರಶ್ನೆಯನ್ನ ಕೇಳಿದಾಗ ಸಬ್ಜೆಕ್ಟ್ ವೈಸ್ ಕೇಳಲ್ಲ ಅಂತ. ಆದರೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ ನಮ್ಮೆಲ್ಲರನ್ನು ಕೂಡ ಒಂದು ರೋಬೋಟ್ ಥರ ಪ್ರೋಗ್ರಾಮ್ ಮಾಡ್ತಿದೆ. ಈ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಒಬ್ಬ ಸ್ಟೂಡೆಂಟು ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ನಲ್ಲಿ ಟಾಪರ್ ಆಗಿ ಇಂಗ್ಲಿಷ್ ನಲ್ಲಿ ಫೇಲ್ ಆದ್ರೆ ಅವನೊಬ್ಬ ಫೇಲ್ಯೂರ್ ಅಂತಾನೆ ಅನ್ಸ್ಕೊತಾನೆ. ಇದರ ಪ್ರಕಾರ ಹೋಗಿದ್ರೆ ಇವತ್ತು ನಮಗೆ ರಾಮಾನುಜಮ್ ಅಂತ ದೊಡ್ಡ ಮ್ಯಾಥಮೆಟಿಷಿಯನ್ ಸಿಗ್ತಿರ್ಲಿಲ್ಲ. ರಾಮಾನುಜಮ್ ಅವರು ಮ್ಯಾಥ್ಸ್ ಅಲ್ಲಿ ಮಾತ್ರ ಒಳ್ಳೆ ಮಾರ್ಕ್ಸ್ ತಗೊಂತಿದ್ರು, ಬೇರೆಲ್ಲ ಸಬ್ಜೆಕ್ಟ್ ಅಲ್ಲೂ ಕೂಡ ಬಹಳ ಕಡಿಮೆ ಮಾರ್ಕ್ಸ್ ಅನ್ನ ತಗೊಂತಿದ್ರು. ಇವತ್ತಿನ ಎಜುಕೇಷನ್ ಸಿಸ್ಟಮ್ ಅಲ್ಲಿ ನಮ್ಮ ಯುವಕರಿಗೆ 15-20 ವರ್ಷಗಳ ಕಾಲ ಬೇಡದಿರೋದನ್ನೆಲ್ಲ ಕಲಿಸ್ತಾರೆ, ಬೇಕಾಗಿರುವಂತ ಸ್ಕಿಲ್ಗಳನ್ನ ಬಿಟ್ಟು. ಅಂಥ ಯುವಕರು ಒಂದ್ ದಿವಸ ಕೆಲಸವನ್ನು ಹುಡ್ಕೊಂಡು ಹೋದಾಗ ಅವ್ರ ಮಾರ್ಕ್ಸ್ ಕಾರ್ಡಲ್ಲಿ ಮಾರ್ಕ್ಸ್ ಇದ್ರು ಕೂಡ ಅಂಥವ್ರ ಹತ್ರ ಸ್ಕಿಲ್ ಇರಲ್ಲ.
ಅಂಡ್ ಇನ್ನು ಕೆಲವೊಂದಷ್ಟು ಜನ ಅಡ್ಡ ದಾರಿಗಳನ್ನು ಹಿಡಿತಿದ್ದಾರೆ, ಸ್ಕ್ಯಾಮ್ಗಳನ್ನ ಮಾಡ್ತಿದ್ದಾರೆ. ಇದಕ್ಕೆ ಬಹಳ ಒಳ್ಳೆ ಎಕ್ಸಾಂಪಲ್ ಮೊನ್ನೆ ನಮ್ಮ ದೇಶದಲ್ಲಿ ಆಗಿರುವಂತಹ ನೀಟ್ ಎಕ್ಸಾಮಿನೇಷನ್ ಸ್ಕ್ಯಾಮ್. ಸೊ ಅಟ್ ಲಾಸ್ಟ್ ನಾನು ಹೇಳೋದೇನು ಅಂದ್ರೆ, ಇವತ್ತು ಸಿಸ್ಟಮ್ ಅಲ್ಲಿ ಜಾಬ್ಗಳಿದಾವೆ, ಜಾಬ್ಗೆ ಸೂಟ್ ಆಗುವಂತ ಸ್ಕಿಲ್ ಇರುವಂತ ವ್ಯಕ್ತಿಗಳು ಕಡಿಮೆ ಇದ್ದಾರೆ. ನೀವೆಷ್ಟು ದೊಡ್ಡ ಕಾಲೇಜ್ಗಳಲ್ಲಿ ಓದ್ತೀರಾ, ನೀವೆಷ್ಟು ಮಾರ್ಕ್ಸ್ಗಳನ್ನ ತಗೊಂತೀರಾ ಅನ್ನೋದಕ್ಕಿಂತ ಇವತ್ತಿನ ಯುಗದಲ್ಲಿ ನೀವೆಷ್ಟು ಸ್ಕಿಲ್ಡ್ ವ್ಯಕ್ತಿ ಆಗಿದ್ದೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇವತ್ತು ಒಂದು ಕಂಪನಿ ನಿಮಗೆ ಕೆಲಸ ಕೊಡಬೇಕಾದ್ರೆ ನಿಮ್ಮ ಮಾರ್ಕ್ಸ್ ಕಾರ್ಡ್ಗಳನ್ನ ನೋಡೋದ, ನಿಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನ ನೋಡ್ತಾರೆ. ಇದಕ್ಕೋಸ್ಕರನೇ ಇವತ್ತು ಬಹಳಷ್ಟು ಜನ ದೊಡ್ಡ ದೊಡ್ಡ IITಗಳಲ್ಲಿ ಓದಿರುವಂತಹ ಮಕ್ಕಳು ನಿರುದ್ಯೋಗಿಗಳಾಗಿ ಓಡಾಡ್ತಿದ್ದಾರೆ. ಸೊ ಕಡೆಯದಾಗಿ ಒಂದನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಕನಸುಗಳನ್ನ, ನಿಮ್ಮ ತಂದೆ ತಾಯಿಯ ಕನಸುಗಳನ್ನ ಪೂರ್ತಿ ಮಾಡೋದು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ, ನೀವು ಬೆಳೆಸ್ಕೊಳ್ಳುವಂತ ಸ್ಕಿಲ್ಗಳು ಅಂತ. ಈ ಪ್ರಪಂಚದಲ್ಲಿ ನಿಮ್ಮ ಸ್ಕಿಲ್ಗಳನ್ನ ನೀವೇ ಡೆವಲಪ್ ಮಾಡ್ಕೋಬೇಕಾಗುತ್ತೆ, ನಿಮ್ಮ ದಾರಿಯನ್ನ ನೀವೇ ಹುಡುಕೋಬೇಕಾಗುತ್ತೆ. ಎಜುಕೇಶನ್ ಸಿಸ್ಟಮ್ ಮೇಲೆ ನೀವು ಬ್ಲೇಮ್ ಮಾಡ್ತಾ ಕೂತ್ಕೊಂಡ್ರೆ ನೀವು ನಿಮ್ಮ ಲೈಫಲ್ಲಿ ಫೇಲ್ಯೂರ್ ಆಗ್ತೀರಾ. ಕೊನೆಯದಾಗಿ ಹೇಳೋದು ಕೂಡ ಅದನ್ನೇ, ಇವತ್ತು ಸಿಸ್ಟಮ್ ಅಲ್ಲಿ ಕೆಲಸದ ಕೊರತೆ ಇಲ್ಲ, ಸ್ಕಿಲ್ಡ್ ವ್ಯಕ್ತಿಗಳ ಕೊರತೆ ಇದೆ. ಸೊ ನೀವೆಲ್ಲರೂ ಕೂಡ ಸ್ಕಿಲ್ಡ್ ವ್ಯಕ್ತಿಗಳಾಗಿ. ಅಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲರಿಗೂ ಕೂಡ ಶೇರ್ ಮಾಡಿ.